ಮಾನ್ಯ ಸದಸ್ಯರ ಒಂದು ಬೇಡಿಕೆಯೂ ಕೂಡ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ನಮಗೆ ಅನುಕೂಲಗಳಿರೋ ಹಿನ್ನೆಲೆಯಲ್ಲಿ PPP ಮಾದರಿಯಲ್ಲಿ ಐಡೆಕ್ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. PPP ಮಾದರಿಯಲ್ಲಿ ನಾವು ಬಿಜಾಪುರ ಮತ್ತು ಕೋಲಾರ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಈಗ ಒಂದು ಪ್ರಪೋಸಲನ್ನು ತರಿಸಿದ್ದೀನಿ. ಇನ್ನೂ 4 ಜಿಲ್ಲೆಗಳಿವೆ. ಅದಕ್ಕೆ ಮೊದಲ ಹಂತದಲ್ಲಿ ಈ 3 ಜಿಲ್ಲೆಗಳನ್ನು ನಾವು PPP ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದೆ. ಅದು ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೊಂದು ಪ್ರೊಸೆಸ್ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಮನೆ ಅಧ್ಯಕ್ಷ ಅರಗ ಜಾನೇಂದ್ರ. ಅದೇ ಅಧ್ಯಕ್ಷರು ಒಂದೇ ಪ್ರಶ್ನೆ, ಇದು ಉಪ ಪ್ರಶ್ನೆ. ಮಾನ್ಯ ಸಚಿವರು ಈಗಾಗಲೇ ಈ ಸದನದಲ್ಲಿ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ನಾವು ವಿಜಯಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡ್ತಾರೆ ಅಂತ. ಸರ್ಕಾರಿ ಎಲ್ಲ PPP ಮಾಡೆಲ್, PPP ಮಾಡೆಲ್, PPP ಮಾಡೆಲ್ದಲ್ಲಿ ಇವತ್ತು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ PPP ಮಾಡೆಲ್ದಲ್ಲಿ ಏನು ಮಾಡ್ತಾ ಇದ್ದೀರಲ್ಲ, ನೀವು ಟೆಂಡರ್ ಕರೆದ್ರೆ ನಾವು ಅದರ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು 500 ಕೋಟಿ ಹಾಕಲಿಕ್ಕೆ ಸಿದ್ಧ ಇದೀವಿ. ಮತ್ತು ಇನ್ನೊಬ್ರು MP ಪಾಟೀಲ್ ಅದಾರ, ಯಾರು ಮಾಡಲಿ. ಆದ್ರೆ ಒಂದು ಸರ್ಕಾರಿ ಒಂದು PPP ಮಾಡೆಲ್ ಕೊಟ್ರಂದ್ರೆ ಆದಷ್ಟು ಬೇಗನೆ ನೀವು ಅದನ್ನು ಕರೆ ಕೊಟ್ರಂದ್ರೆ ನಾವು ಸದಾ ಸಿದ್ಧ ಇದೀವಿ ಅಂತೇಳಿ. ಅಧ್ಯಕ್ಷರೇ, ಇದು PPP ಮಾಡೆಲಲ್ಲಿ ನಾವು ಟೆಂಡರ್ ಕರೆದೇ ಮಾಡ್ತೀವಿ. ಡೈರೆಕ್ಟಾಗಿ ಯಾರಿಗೂ ಇಂಟ್ರೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಪಾರದರ್ಶಕತೆಯಲ್ಲಿ ನಮ್ಮ ವಿಶ್ವಾಸ ಇದೆ. 100% ನಾವು ಟೆಂಡರ್ ಕರೆದು ಮಾಡ್ತೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಟ್ ಇಸ್ ಅನ್ ಓಪನ್ ಟೆಂಡರ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಬೇಕಿದ್ರೆ ಪ್ರೈವೇಟ್ ಮಾಡಕ್ಕೆ ರೆಡಿ ಇದ್ರೆ ನಾವು ಅದಕ್ಕೂ ಸಹಕಾರ ಕೊಡೋಕೆ ರೆಡಿ ಇದೀವಿ ಅಂತ ಹೇಳಿದ್ದೀನಿ ಅವ್ರಿಗೆ ನಾನು ಪರ್ಸ್ನಲಿ ಆಗ್ಲೇನೆ. 1-2 ಸಲ ನಾನು ಭೇಟಿ ಆದಾಗ ಭಾಳ ಸಕಾರಾತ್ಮಕವಾಗಿ ನೀವು ಖಾಸಗಿ ಮಾಡ್ತಿದ್ರು ಬೆಂಬಲ ಕೊಡ್ತೀವಿ, ಇದ್ರಾಗ ಏನೋ ರಾಜಕೀಯ ಅದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಹೃದಯಪೂರ್ವಕ ಆದಂಥ ಧನ್ಯವಾದ. ಜಾನೇಂದ್ರ ರಮೇಶ್ ಮಂಡಿಸಿದ